ಕೆಲವು ಉತ್ಪನ್ನಗಳು ಲೇಟ್ ಆಗಿ ಬಂದಿದ್ದು, ಆಗಸ್ಟಲ್ಲಿ ಬಂದಿದ್ದು. ನಾವು ಬಹುಶಃ ನಿಮ್ಗೆ ಗೊತ್ತಿರ್ಬೋದು, ಕೆಲವು ಉತ್ಪನ್ನಗಳು ಸಿಗಲಿಲ್ಲ. ಆದರೆ ಈ ವರ್ಷ ಜುಲೈಯಲ್ಲಿ ಆಗಿದ್ದರಿಂದ ಹಲಸಿನ ಉತ್ಪನ್ನಗಳು ಜೊತೆಗೆ ಇನ್ನಿತರ ವಿವಿಧ ಉತ್ಪನ್ನಗಳು ಈ ಸಲ ಅತಿ ಹೆಚ್ಚು ಸಿಗ್ತಾ ಇದೆ. ನಿಮ್ಮೆಲ್ಲರ ಸಹಕಾರ ಇರಲಿ. ಈ ಪ್ರಚಾರ ಅನ್ನೋದು ಆಲ್ರೆಡಿ ಸ್ಟಾರ್ಟ್ ಆಗಿದೆ, ಆದರೆ ಮಾಧ್ಯಮ ಪ್ರಚಾರ ಅನ್ನೋದು ಇವತ್ತಿಂದ ಸ್ಟಾರ್ಟ್ ಆಗ್ತಿದೆ. ಇವತ್ತು ನಾಳೆ ನಾಡ್ದು 3 ದಿನಗಳ ಕಾಲ ದಯವಿಟ್ಟು ನಿಮ್ಮ ಎಲ್ಲ ಚಾನಲ್ಗಳಲ್ಲಿ ಕೂಡ ಹಾಗೆ ನಿಮ್ಮ ಎಲ್ಲ ಪತ್ರಿಕೆಗಳು ಕೂಡ ಅತಿ ಹೆಚ್ಚು ನಮ್ಮ ಮೇಳದ ಬಗ್ಗೆ ಪ್ರಚಾರ ಮಾಡಿ ಅಂತ ಹೇಳ್ತಾ, ಹಾಗೆ ರೋಟರಿಯ ಅಧ್ಯಕ್ಷರು ಬಂದಿದ್ದಾರೆ, ಅವರು ಮುಂದಿನ ವಿಷಯಗಳನ್ನು ಜನಕ್ಕೆ ವಿವರಿಸಿದ. ಕಳೆದ ಬಾರಿ ಬ್ರಾಸಮಾಲೆಯನ್ನು ಮೇಳ ಆಗಿತ್ತು, ಅದಾದ್ಮೇಲೆ ನಾವು ಕಂಟಿನ್ಯೂ ಎಲ್ಲ ಕಡೆ ಕೂಡ ಹಲಸು ಮತ್ತು ಸ್ವದೇಶಿ ಉತ್ಪನ್ನಗಳ ಮೇಳನ ನಾವು ಮಾಡ್ತಾ ಇತ್ತು. ಈ ಬಾರಿ ಕೂಡ ರೋಟರಿಯ ಇದರಿಂದ ಬ್ರಾಸಮಾಲಲ್ಲ, ನಮ್ಮ ಗಾಂಧಿ ಮೈದಾನದಲ್ಲಿ ಮಾಡ್ತಿದ್ದೀವಿ. ಕಳೆದ ಬಾರಿ ಸ್ವಲ್ಪ ಜಾಗದ ಅಡಚಣೆ ಎಲ್ಲ ಆಯಿತು, ಜೊತೆಗೆ ಜನರಿಗೆ ಕೂಡ ಸಮಸ್ಯೆ ಇದೆ, ಅದಕ್ಕೋಸ್ಕರ ಈ ಥರ ಮಾಡ್ತಾ ಇದ್ದೀವಿ. ಪತ್ರಕರ್ತ ನೀವೆಲ್ಲ ನಿಮಗೆಲ್ಲ ನಾನು ನಮ್ಮ ಬೆನಕ್ ಇವೆಂಟ್ ಹಾಗೆ ಎಲ್ಲ ಸಂಘ ಸಂಸ್ಥೆಗಳ ಇದೆ, ಇನ್ನರ್ ವೀಲ್, ರೋಟರಿ ಕ್ಲಬ್ ಅಧ್ಯಕ್ಷರು, ಇನ್ನರ್ ವೀಲ್, ಹಾಗೆ ರೈತ ಉತ್ಪಾದಕ ಸಂಘದ ನಾಗರಾಜ ಹೆಗಡೆ ಅವರು, ನಮ್ಮ ಬೆನಕ್ ಇವೆಂಟ್ಸ್ ಭಾಸ್ಕರ್ ಅವರು, ಹಾಗೆ ನಮ್ಮ ಇನ್ನರ್ ವೀಲ್ ಸದಸ್ಯರು ಕೂಡ ಇದ್ದಾರೆ. ಅವರಿಗೆಲ್ಲರಿಗೂ ಸ್ವಾಗತ ಹೇಳ್ತಾ, ಹಾಗೆ ನಿಮಗೂ ಕೂಡ ಸ್ವಾಗತವನ್ನ ಹೇಳ್ತಾ ಇದ್ದೀನಿ. ಪ್ರತಿಯೊಬ್ಬ ಚಾನೆಲ್ ಅವರಿಗೆ ಹಾಗೆ ಮಾಧ್ಯಮ ಮಿತ್ರರಿಗೆ ಕೂಡ ಬರುವುದಿಲ್ಲ. ಬಂದಾಗ ವಿಭಿನ್ನ ಚಟುವಟಿಕೆಗಳು, ವಿಭಿನ್ನ ಅಂಗಡಿಗಳು ಅಥವಾ ಮಳಿಗೆಗಳು ಇದ್ದರೆ ಒಂದು ಅವರಿಗೆ ಅವ್ರ ಮಕ್ಕಳಿಗೆ, ಅವ್ರ ಕುಟುಂಬಕ್ಕೆ ಕೆಲವೊಂದು ವಸ್ತುಗಳನ್ನ ಖರೀದಿ ಮಾಡಲಿಕ್ಕೆ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ಇದನ್ನು ಹಲಸು ಮತ್ತು ಮಾವು ಬೆಳೆದ ಜೊತೆಗೆ ಉಳಿದಂಥ ವಸ್ತುಗಳು, ಸ್ವದೇಶಿ ಸೀರೆಗಳಾಗಲಿ, ಅದೆಲ್ಲ ಎಲ್ಲ ಇದೆ. ಮತ್ತೆ ನಮ್ಮ ಸ್ಥಳೀಯವಾಗಿ ಪಾನಿಪುರಿ ಇಂಥವರು ಮಾಡುವುದು ಸಹ ಅದರಲ್ಲಿ ಇದೆ. ಅದು ಎಲ್ಲದೂ ಇರಲಿ ಅಂತ ಎಲ್ಲ ರೀತಿಯ ಗ್ರಾಹಕರಿಗೆ ಅನುಕೂಲವಾಗುವಂಥ ವ್ಯವಸ್ಥೆಯನ್ನ ನಾವು ಈಗ ಗಾಂಧಿ ಮೈದಾನದಲ್ಲಿ ಮಾಡಿದ್ದೇವೆ. ಹೆಚ್ಚಿನ ರೀತಿಯಲ್ಲಿ ಪ್ರಚಾರ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾವು ಎಲ್ಲರೂ ಸೇರಿದ್ದೀವಿ. ನಿಮ್ಮೆಲ್ಲರದ್ದು ನಾವು ವಿನಂತಿ ಮಾಡ್ಕೊಳ್ಳೋದು ಇಷ್ಟೇ, ಹೆಚ್ಚಿನ ಅಗತ್ಯ ನಿಮಗೆ ಗೊತ್ತಿದೆ ಯಾವ ಥರ ಪ್ರಚಾರ ಬೇಕು ಅಂತೇಳಿ. ನಮ್ಮ ಪ್ರಚಾರಗಳು ಮಾಡ್ತಾ ಇದ್ದೇವೆ. ನಿಮ್ಮ ಪತ್ರಿಕಾ ಮಿತ್ರರ ಪ್ರಚಾರ ಬೇರೆ ರೀತಿ ಇರ್ತದೆ, ಅದಕ್ಕೊಂದು ಸ್ಯಾಂಟಿಟಿ ಇರುತ್ತೆ. ಹಾಗಾಗಿ ತಮ್ಮ ಅಂದರೆ ತಾವು ಈ ಬಗ್ಗೆ ಒಂದು ಹೆಚ್ಚಿನ ಪ್ರಚಾರವನ್ನು ಕೊಟ್ಟು ನಮ್ಮ ಮೇಳಕ್ಕೆ ಸಹಕರಿಸಬೇಕು ಮತ್ತು ಯಶಸ್ವಿ ಕಾರಣರಾಗಬೇಕು ಅಂತ ಕೇಳ್ಕೊಳ್ತೇನೆ. ಬೆನಕ ಇವೆಂಟ್ ಕುಂದಾಪುರ ಇವರು ನಮ್ಮ ರೋಟರಿ ಕ್ಲಬ್ ಹಾಗೂ ಇನ್ನರ್ವಿ ಸಹಯೋಗದೊಂದಿಗೆ ಹಿಂದಿನೂ ಸಹ ಮಾಡಿದ್ರು. ಅದು ತುಂಬ ಯಶಸ್ವಿಯಾಗಿ ನಡೆದಿತ್ತು. ಆದರೆ ಐಟಮ್ಗಳು ತುಂಬ 8 ಗಂಟೆ 7 ಗಂಟೆ ಖಾಲಿ ಆಗ್ತಾ ಇತ್ತು. ಆದರೆ ಈ ಸರಿ ಅವ್ರಿಗೆ ಹೇಳಿದ್ವಿ, ನೆಕ್ಸ್ಟ್ ಟೈಮ್ ಸರ್ ಹೆಚ್ಚಿನ ರೀತಿಯಲ್ಲಿ ನೀವು ಐಟಮನ್ನು ತೊಗೊಂಬಂದು ನೆಕ್ಸ್ಟ್ ಚೆನ್ನಾಗಿ ನಡೆಸ್ಕೊಡ್ರಿ ಅಂತ ಕೇಳಿದ್ವಿ. ಆದರೆ ಇನ್ನೊಂದು ಈ ಸರಿ ಲೇಡೀಸಿಗೂ ಅವರು ಅನುಕೂಲ ಆಗಲಿಲ್ಲ ಥರ ಸೀರೆಗಳನ್ನು, ಇಳ್ಕಲ್ ಸೀರೆ, ಮೈಸೂರು ಸಿಲ್ಕ್ ಆಗಿರ್ಬೋದು, ಚನ್ನಪಟ್ಟಣ ಗೊಂಬೆ ಆಗಿರ್ಬೋದು, ಆ ಎಲ್ಲ ಐಟಮ್ಗಳನ್ನು ಅವರಲ್ಲಿ ಇಟ್ಟು ಈ ಸರಿ ಯಶಸ್ವಿಯಾಗಿ ನಡೆಸ್ಕೊಡ್ತಾರೆ ಅಂತ ನಾವು ಅವ್ರ ಬಗ್ಗೆ ವಿಶ್ವಾಸ ಇಟ್ಟಿದ್ದೀವಿ. ನೀವು ಪತ್ರಿಕಾ ಮಿತ್ರರು ಹೆಚ್ಚಿನ ರೀತಿ ಪ್ರಚಾರ ಮಾಡಿ ನಮಗೆ ಎಲ್ಲರಿಗೂ, ಗ್ರಾಹಕರಿಗಾಗಿ, ಉತ್ಪಾದಕರಾಗಿ ಎಲ್ಲರಿಗೂ ನಿಮ್ಮಿಂದ ಸಹಾಯ ಆಗಬೇಕು ಮತ್ತು ಪ್ರಚಾರ ಆಗಬೇಕು ಅಂತ ನಾನು ನಿಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆ. ಧನ್ಯವಾದ.